ಭೂತಕೋಲದ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಭೂತಕೋಲ ಅಥವಾ ದೈವದ ಕೋಲವು ಕರ್ನಾಟಕದ ಕರಾವಳಿ ಪ್ರದೇಶವಾದ ತುಳುನಾಡು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳು ಮತ್ತು ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ಪ್ರಚಲಿತವಿರುವ ಒಂದು ಜಾನಪದ ಧಾರ್ಮಿಕ ಆಚರಣೆ ಅಥವಾ ಆತ್ಮ ಆರಾಧನೆಯಾಗಿದೆ. ತುಳು ಭಾಷೆಯಲ್ಲಿ ಭೂತ ಎಂದರೆ ಚೇತನ, ದೈವ ಮತ್ತು ಕೋಲ ಎಂದರೆ ನಲಿಕೆ, ಆಟ, ಸಮಾರಂಭ ಎಂದು ಅರ್ಥ. ಭೂತಕೋಲ ಮಾಡುವುದರ ಉದ್ದೇಶವೇನು? ಯಾಕೆ ಮಾಡುತ್ತಾರೆ? ಭೂತಕೋಲವನ್ನು ಮುಖ್ಯವಾಗಿ ಈ ಕಾರಣಗಳಿಗಾಗಿ ಆಚರಿಸುತ್ತಾರೆ. ಗ್ರಾಮ ರಕ್ಷಣೆ ಮತ್ತು ಸಮೃದ್ಧಿ. ದೈವಗಳು ಅಥವಾ ಚೇತನಗಳು ಗ್ರಾಮವನ್ನು ಯಾವುದೇ ರೀತಿಯ ಆಪತ್ತುಗಳಿಂದ, ದುರದೃಷ್ಟಗಳಿಂದ ರಕ್ಷಿಸಿ ಊರಿಗೆ ಸಮೃದ್ಧಿಯನ್ನು ತರುತ್ತವೆ ಎಂದು ನಂಬಲಾಗಿದೆ. ಅವರ ಕೋಪವು ದುರದೃಷ್ಟವನ್ನು ತರುತ್ತದೆ ಎಂದು ನಂಬುವುದರಿಂದ ಕೋಲದ ಮೂಲಕ ದೈವಗಳನ್ನು ಸಂತುಷ್ಟಗೊಳಿಸಲಾಗುತ್ತದೆ. ನ್ಯಾಯ ಮತ್ತು ವಿವಾದಗಳ ಪರಿಹಾರ. ದೈವನರ್ತಕನ ಮೇಲೆ ದೈವವು ಆವಾಹನೆಯಾದಾಗ ಆತನು ದೈವದ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತಾನೆ. ಗ್ರಾಮದವರು ಮತ್ತು ಕುಟುಂಬದವರು ತಮ್ಮ ಸಮಸ್ಯೆಗಳು, ಭೂ ವಿವಾದಗಳು, ಕೌಟುಂಬಿಕ ಕಲಹಗಳು, ಸಾಲ ಇತ್ಯಾದಿ ಕುರಿತು ದೈವಕ್ಕೆ ಅಹವಾಲು ಸಲ್ಲಿಸುತ್ತಾರೆ. ಆಗ ದೈವವು ದೈವವಾಣಿಯ ಮೂಲಕ ನ್ಯಾಯವನ್ನು ಮತ್ತು ಪರಿಹಾರಗಳನ್ನು ನೀಡುತ್ತದೆ. ಭವಿಷ್ಯದ ಭವಿಷ್ಯ ಮತ್ತು ಆಶೀರ್ವಾದ. ದೈವವು ತಾತ್ಕಾಲಿಕವಾಗಿ ನರ್ತಕನ ದೇಹವನ್ನು ಪ್ರವೇಶಿಸುತ್ತದೆ ಎಂದು ನಂಬಲಾಗಿದೆ. ಆ ಸಮಯದಲ್ಲಿ ಆತನು ಭವಿಷ್ಯದ ಘಟನೆಗಳನ್ನು ಹೇಳಬಹುದು ಮತ್ತು ನೆರೆದಿದ್ದ ಭಕ್ತಾದಿಗಳಿಗೆ ಆಶೀರ್ವಾದವನ್ನು ನೀಡುತ್ತಾನೆ. ಪೂರ್ವಜರು ಮತ್ತು ವೀರರಿಗೆ ಗೌರವ. ಭೂತಗಳು ಸಾಮಾನ್ಯವಾಗಿ ತಮ್ಮ ಶೌರ್ಯ, ತ್ಯಾಗ ಅಥವಾ ಮಹತ್ಕಾರ್ಯಗಳಿಂದ ಮರಣಾನಂತರ ದೈವತ್ವವನ್ನು ಪಡೆದ ಸ್ಥಳೀಯ ವೀರರು ಮತ್ತು ಪೂರ್ವಜರ ಆತ್ಮಗಳಾಗಿರುತ್ತವೆ. ಅವರಿಗೆ ಗೌರವ ಸಲ್ಲಿಸಲು ಈ ಆಚರಣೆಯನ್ನು ಮಾಡಲಾಗುತ್ತದೆ. ಭೂತಕೋಲವನ್ನು ಯಾರು ಮಾಡುತ್ತಾರೆ? ಭೂತಕೋಲದ ವೇಷಧಾರಿ ಅಥವಾ ದೈವನರ್ತಕನ ಪಾತ್ರವನ್ನು ನಿರ್ವಹಿಸುವವರು ಸಾಮಾನ್ಯವಾಗಿ ಆನುವಂಶಿಕವಾಗಿ ಈ ಕೆಲಸವನ್ನು ಮುಂದುವರಿಸಿಕೊಂಡು ಬಂದಿರುತ್ತಾರೆ. ದೈವನರ್ತಕರು, ಪಾತ್ರಿಗಳು ದೈವನರ್ತಕ ಕೆಲಸವನ್ನು ಮುಖ್ಯವಾಗಿ ಹಿಂದುಳಿದ ಜಾತಿಗಳಾದ ನಲಿಕೆ, ಪರವ ಮತ್ತು ಪಮ್ಮದ ಸಮುದಾಯಗಳಿಗೆ ಸೇರಿದವರು ನಿರ್ವಹಿಸುತ್ತಾರೆ. ಈ ಸಮುದಾಯಗಳ ವ್ಯಕ್ತಿಗಳು ವಿಶಿಷ್ಟ ಆಧ್ಯಾತ್ಮಿಕ ತರಬೇತಿ ಮತ್ತು ನಿರ್ಬಂಧಗಳನ್ನು ಪಾಲಿಸಬೇಕಾಗುತ್ತದೆ. ಗೌರವ ಮತ್ತು ಸ್ಥಾನಮಾನ. ದೈವನರ್ತಕನು ಕೋಲದ ಸಮಯದಲ್ಲಿ ದೈವವಾಗಿ ಪರಿವರ್ತನೆಯಾಗುತ್ತಾನೆ ಎಂದು ನಂಬಲಾಗುತ್ತದೆ. ಈ ಸಮಯದಲ್ಲಿ ಬ್ರಾಹ್ಮಣರು, ಬಂಟರು, ಮುಸ್ಲಿಮರು ಸೇರಿದಂತೆ ಸಮಾಜದ ಎಲ್ಲಾ ವರ್ಗದ ಜನರು ಆತನಿಗೆ ಭಕ್ತಿ ಗೌರವದಿಂದ ನಮಸ್ಕರಿಸುತ್ತಾರೆ ಮತ್ತು ಆಶೀರ್ವಾದ ಪಡೆಯುತ್ತಾರೆ. ಕೋಲದ ಸಮಯದಲ್ಲಿ ದೈವನರ್ತಕನಿಗೆ ಸಿಗುವ ಗೌರವವು ಜಾತಿ ಶ್ರೇಣಿಯನ್ನು ಮೀರಿ ನಿಲ್ಲುತ್ತದೆ. ಸಾಮಾನ್ಯ ನಂಬಿಕೆ. ಯಾವುದೇ ಸಾಮಾನ್ಯ ವ್ಯಕ್ತಿ ದೈವವನ್ನು ಆವಾಹಿಸಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ಅಂತಹ ಪ್ರಯತ್ನ ಮಾಡಿದರೆ ತಕ್ಷಣವೇ ಸಾಯುತ್ತಾನೆ ಎಂಬ ನಂಬಿಕೆ ತುಳುನಾಡಿನಲ್ಲಿದೆ. ಸಂಕ್ಷಿಪ್ತವಾಗಿ, ಭೂತಕೋಲವು ತುಳುನಾಡಿನ ಜನರ ಧಾರ್ಮಿಕ ಮತ್ತು ಸಾಮಾಜಿಕ ಜೀವನದ ಅವಿಭಾಜ್ಯ ಅಂಗವಾಗಿದ್ದು, ಇದು ದೈವಗಳ ಆರಾಧನೆ, ನ್ಯಾಯ ನಿರ್ಣಯ ಮತ್ತು ಸಮುದಾಯದ ಏಳಿಗೆಗಾಗಿ ಮಾಡುವ ಒಂದು ವಿಶಿಷ್ಟವಾದ ನೃತ್ಯ ಮತ್ತು ಪೂಜಾ ವಿಧಾನವಾಗಿದೆ.